ರಾಜೀವ್ ಗಾಂಧಿ ಅವ್ರ ತದನಂತರ ಇವತ್ತು ನಾವು ನಮ್ಮಲ್ಲೆಲ್ಲ ಮೊಬೈಲ್ ಫೋನ್ಸ್ ನಾವು ನೋಡ್ತೀವಿ. ಈಗ ಅದು ನರೇಂದ್ರ ಮೋದಿ ಅವ್ರ ಕೊಡುಗೆ ಅಲ್ಲ, ಅದು ರಾಜೀವ್ ಗಾಂಧಿ ಅವ್ರ ಕೊಡುಗೆ ತುಂಬ ಸಹ. ಕಂಪ್ಯೂಟರ್ಸ್ ಆಗಲಿ, ಆಮೇಲೆ ನಮ್ಮ ಟೆಲಿಕಾಮ್ ಇದರಲ್ಲಿ ಅವ್ರು ಮಾಡಿರುವಂಥದ್ದು. ಹೀಗೆ ಕಾಂಗ್ರೆಸ್ ಪಕ್ಷ ಇವರು ಮಾತನಾಡ್ತಿರ್ತಾರೆ, ಏನು ಮಾಡಿದೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ತುಂಬ ಸಹ 70 ವರ್ಷಗಳ ಕಾಲ. ಇವತ್ತು ಮನಮೋಹನ್ ಸಿಂಗ್ ಅವರು ಇದ್ದಾಗ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಇವತ್ತು ಟೀಕೆ ಮಾಡ್ತಿದ್ರು ಇವರು. ಏನು ನಮ್ಮ ಆಧಾರವನ್ನು, ಇವತ್ತು ಅದೇ ಆಧಾರ್ ಕಾರ್ಡು, ಅದೇ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ. ಇವ್ರದ್ದೇನು ಹೊಸದಾಗಿದ್ದು ಏನಿದೆ? 2014ರಲ್ಲಿ ಏನು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರು, ಅವ್ರು ಹೇಳಿದ್ರು ಅಚ್ಚೇ ದಿನ ಹೆಂಗೆ ಒಳ್ಳೆ ದಿನ ಬರ್ತವೆ ಅಂತ. ಮತ್ತು ಸ್ವಲ್ಪ ನೀವು ನೋಡ್ಕೊಳ್ಳಿ, ಆದರೂ ಅವ್ರ ಹಿಂದಿಂದ ನಾನೇನು ರಿಲೀಸ್ ಮಾಡಬೇಕಾಗಿಲ್ಲ, ನೀವು ಮಾಧ್ಯಮದವರು ನಿಮ್ಗೆ ಗೊತ್ತಿದೆ. ಮೊದಲು ಇವ್ರು ಹೇಳ್ತಾ ಇದ್ರು ಪೆಟ್ರೋಲ್ ದರ, ಡೀಸೆಲ್ ದರ, ಗ್ಯಾಸ್ ಸಿಲಿಂಡರ್ ಇದೇ ಪ್ರಧಾನಮಂತ್ರಿಗಳು ಭಾಷಣ ಮಾಡಿದೆಲ್ಲ ನನ್ನ ಮೊಬೈಲಲ್ಲಿ ಇದಾವೆ, ಶೇರ್ ಮಾಡೋದು ಮಾಡ್ತೀನಿ ನಿಮಗೆ. ಎಷ್ಟು ಜಾಸ್ತಿ ಆಗಿ ಸಿಲಿಂಡರ್ ತಲೆ ಮೇಲೆ ಹೊತ್ಕೊಂಡು ಸ್ಮೃತಿ ಇರಾನಿ ಅವರು, ನಮ್ಮ ಶೋಭಾ ಕರಂದ್ಲಾಜೆ ಅಕ್ಕ ಅವರೆಲ್ಲ ಅಡ್ಡಾಡ್ತಿದ್ರು ₹1 ₹2 ಆದಾಗ. ಈ ಗ್ಯಾಸ್ ಸಿಲಿಂಡರು 400 ಇದ್ದು ₹1000 ದಾಟಿದೆ. ಪೆಟ್ರೋಲ್ ರೇಟು ಮತ್ತು ಡೀಸೆಲ್ ರೇಟನ್ನ ಟೀಕೆ ಮಾಡೋಂಥವ್ರು ನಮ್ಮ ಪ್ರಧಾನಮಂತ್ರಿ ಮೋದಿ ಸ್ವತಃ ಟೀಕೆ ಮಾಡಿದ್ದಾರೆ ಒಂದು ದಿವಸ. ಅವಾಗ ನಾವು ಇದ್ದಾಗ ₹65 ಪೆಟ್ರೋಲ್ ಇತ್ತು, ₹58 ಡೀಸೆಲ್ ಇತ್ತು. ಈಗ ₹100 ತಲುಪಿದೆ. ಗ್ಯಾಸ್ ಸಿಲಿಂಡರ್ ಅಂತೂ ₹1000 ದಾಟಿದೆ, 400 ಬೆಲೆ ಏರಿಕೆ ಖಂಡಿಸ್ತಿದ್ರು ಮತ್ತು ಹೇಳಿದ್ರು ಎಲ್ಲವನ್ನ ಕೂಡ ನಾನು ಪ್ರಧಾನಮಂತ್ರಿ ಆದರೆ ಎಲ್ಲವನ್ನ ಕೂಡ 3 ತಿಂಗಳಲ್ಲಿ ಎಲ್ಲ ಬೆಲೆಗಳನ್ನ ಕೆಳಗಡೆ ತಗೊಂಡ್ಬರ್ತೀನಿ ಅಂತ ಹೇಳಿ ಕೈ ಮಾಡಿ ತೋರಿಸಿದಾರೆ. ಅವ್ರು ಹಿಂಗೆ ಹಿಂಗೆ ಅಂತ. ನನ್ನ ಕಡೆ ನೀನು ನೋಡ್ತಿದ್ದೆ ನಾನು, ಹಿಂಗೆ ತೋರಿಸ್ತಾರೆ, ಹಿಂಗೆ ಹಿಂಗೆ ಅಂತ. 15 ಲಕ್ಷ ಎಲ್ಲರ ಅಕೌಂಟಿಗೆ ಹಾಕ್ತೀನಿ. ವಿದೇಶದಲ್ಲಿದ್ದಂಥ ಕಪ್ಪು ಹಣ ತಂದು ₹15 ಲಕ್ಷ ತಂದು ಹಾಕ್ತೀನಿ ಅಂತ. ನೋಟ್ ಬ್ಯಾನ್ ಮಾಡಿದ್ರು, ಎಲ್ಲ 100ಕ್ಕೆ 100 ಎಲ್ಲ ವಾಪಸ್ ಬಂತು. ದುಡ್ಡು ಎಲ್ಲೂ ಐತಿ, ಅದು ಕಪ್ಪು ಹಣ ಸಿಕ್ಲಿಲ್ಲ, 99% ಬಂತು. ಅಚ್ಚೇ ದಿನ ಹೆಂಗೆ ಒಳ್ಳೆ ದಿನ ಬರ್ತಾವೆ ಅಂತ ಹೇಳಿದ್ರು. ಒಳ್ಳೆ ದಿನ ಇದೆನಾ? ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರ್ ರೇಟು, ಉಣು ಎಣ್ಣೆ ನಿಮ್ಮದು ಉಣು ಎಣ್ಣೆ ₹65 ಇತ್ತು, ಈಗ ₹100-150 ಆಗ್ಯದ, 150 ಆಗ್ಯದ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಯುವಕರು ನಂಬಿದ್ರು. ಯುವಕರು ನಂಬಿ ಅಷ್ಟು ಬರೇ ಮೋದಿ 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 ಅಂತ ಹೇಳಿ ಇವತ್ತು ತಪ್ಪಲ್ಲ ದಿವಸ ಯುವಕರದು ಉದ್ಯೋಗ ಸಿಗ್ತದೆ ಅಂತ ಪಾಪ ಅವರೆಲ್ಲಾನು ಮೋದಿ ಅವ್ರನ್ನ ಬೆನ್ನತ್ತಿದ್ರು. 2 ಕೋಟಿ ಉದ್ಯೋಗ ಸಿಗ್ಲಿಲ್ಲ. ಉಲ್ಟಾ ಇವರು ನೋಟ್ ಬ್ಯಾನ್ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ತಿಮ್ಮಾಪುರ್ ಸಾಹೇಬರಿಗೆ ನಾನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಮಾಡ್ತೀನಿ. ಅವಿಭಾಜ್ಯ ಜಿಲ್ಲೆ ಅಲ್ಲ ನಾವು. ನಂಜನಮಟ್ಟ ಬರೀ ಸರ್ನಾಯಕ್ ಸಾಹೇಬ್ ಬರ್ರಿ. ಅವರೆಲ್ಲ ಈಗ ನಾವು ಹಿಂದಿದ್ದವ್ರಿಗೆಲ್ಲ ಇದು ಮಾಡಪ್ಪ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಯುವಕರು ಸ್ವಾಭಾವಿಕವಾಗಿ ನಂಬಿದ್ರು ಅವ್ರನ್ನ. ತಪ್ಪಲ್ಲ, ಅವತ್ತಿನ ದಿವಸ ಉದ್ಯೋಗ ಸಿಗ್ತದೆ. ಮೋದಿಯವರು 2 ಕೋಟಿ ಉದ್ಯೋಗ 5 ವರ್ಷದಲ್ಲಿ 10 ಕೋಟಿ ಉದ್ಯೋಗ ಸಿಗ್ತದೆ ಅಂತ ಹೇಳಿ, ಅದಕ್ಕೆ ಮೋದಿ ಮೋದಿ ಅಂತ ಹೇಳಿ ಎಲ್ಲ ಯುವಕರು ಬೆನ್ನತ್ತಿದ್ರು. ಇವತ್ತು 2 ಕೋಟಿ ಉದ್ಯೋಗ ಸಿಗೋದು ಬಿಡ್ಲಿ, ಇದ್ದಂತ ಉದ್ಯೋಗಗಳನ್ನ ಏನು ನೋಟ್ ಬ್ಯಾನ್ ಮಾಡಿದ್ರಲ್ಲ ಅವಾಗ ಉದ್ಯೋಗಗಳನ್ನ ಕಳ್ಕೊಂಡ್ವಿ ನಾವು. ನೀವು 2014ರಿಂದ ಇಲ್ಲಿವರೆಗೆ ನೋಡ್ರಿ. ಅಷ್ಟೇ ಅಲ್ಲ, UPA ಸರ್ಕಾರ ಮನಮೋಹನ್ ಸಿಂಗ್ ಅವರು ಇದ್ದಾಗ ನಾವು ರೈತರ ಸಲುವಾಗಿ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಇರುವಂತಹ ಸಾಲ, ಬರೀ ಕೋಆಪರೇಟಿವ್ ಅಷ್ಟೇ ಅಲ್ಲ, ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿರುವಂತಹ ಕೋಆಪರೇಟಿವ್ ಸಾಲಗಳನ್ನ ಕೂಡ ನಾವು 70,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ವಿ. ಮೋದಿಯವರು ಮಾಡಿದಾರ, ಲಕ್ಷಾಂತರ ಕೋಟಿ ಮಾಡಿದಾರೆ. 10 ಲಕ್ಷ ಕೋಟಿ 20 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ.
ರೈತರದಲ್ಲ, ಅದು ಅಂಬಾನಿ ಮತ್ತು ಅದಾನಿ ಮತ್ತು 20 ಪ್ರಮುಖ ಹೋಗಪ್ಪ ಬಿಡಪ್ಪ ಬಿಡ ಮಾತಾಡ್ತೀವಿ. ಬಿಡ ಸಾಕು, ನೀ ಬಂದ್ ಮಾಡಿ. ಸಾಕು ಬಿಡಪ್ಪ. ಎಂಜಾಯ್ಮೆಂಟ್ ಆನಂದ್ ನಾಮಗೌಡರು ಕೂಡ ಬಿಡ ಬಾಯ್ ಮಾಡ್ಬಿಡ್ರಪ್ಪ ಪ್ಲೀಸ್. ನೀವು ಜೋರ್ ಮಾಡ್ಬೇಡ. 70,000 ಕೋಟಿ ರೂಪಾಯಿ ಅಷ್ಟು ನಾವು ರೈತರ ಸಾಲ ಮನ್ನಾ ಮಾಡಿದ್ವಿ, ರಾಷ್ಟ್ರೀಕೃತ ಬ್ಯಾಂಕ್ ಇಟ್ಕೊಂಡು. ಇವರು ಸುಮಾರು 20 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ. ಅರ ರೈತರದಲ್ಲ, ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳು, ಅಂಬಾನೀಸು, ಅದಾನೀಸು ಮತ್ತು ಇನ್ನಿಷ್ಟ ಎಲ್ಲ ದೊಡ್ಡ ದೊಡ್ಡ ಉದ್ದಿಮೆಗಾರರ ಒಂದು ಫ್ಯಾಕ್ಟರಿ ಮಾಲಕರ ಸಾಲವನ್ನು ಮನ್ನಾ ಮಾಡಿದ್ದಾರೆ. ನೀವು 14ರಿಂದ ಈಗ ತಗೊಳ್ಳಿ, 26 ಈಗ 12 ವರ್ಷ ಆಯ್ತು ನರೇಂದ್ರ ಮೋದಿ ಅವರು. ಆಮೇಲೆ ಇನ್ನೊಂದು ಹೇಳ್ತಿದ್ರು, ಇವ್ರದೇ ಭಾಷಣ. ನನ್ನ ಕಡೆ ಎಲ್ಲ ಇದಾವೆ, ಬೇಕಾದ್ರೆ ಕ್ಲಿಪ್ಪಿಂಗ್ಸ್ ನಾನು ಅಂತೆಶ್ ಬರೋರು ಹೇಳ್ತೇನೆ, ಎಲ್ಲ ಕಳ್ಸಕ್ ನಿಮಗೆ. ಎಷ್ಟು ಜೋರಾಗಿ ಮಾತಾಡ್ತಿದ್ರು, ಒಂದು ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಿದ್ರು. ಎರಡನೇದು ಈ ಡಾಲರ್ ರೇಟ್ ಏನಿದೆ, ಡಾಲರ್ ರೇಟ್ 60 ಆದಾಗ ಇವ್ರು ಮಾತಾಡ್ತಾ ಇದ್ರು. ಡಾಲರ್ ರೇಟ್ 60 ಆಗಿದೆ, 55 ಆಗಿದೆ, 60 ಆಗಿದೆ ಅಂತೇಳಿ. ಒಂದು ಡಾಲರ್ ರೇಟ್ ಎಷ್ಟಾಗಿದೆ ರೀ? 94. ಇವರೇ ಹೇಳ್ತಿದ್ರು ಡಾಲರ್ ರೇಟ್ ಹಿಂಗೆ ಕೈ ಮಾಡ್ತಿದ್ರು. ಎಲ್ಲ ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್ ಹಿಂಗೆ, ನಾನು ಬಂದ್ಮೇಲೆ ಹಿಂಗೆ ಅಂತ ಹೇಳ್ತಿದ್ರು. ಹಿಂಗೆ ಅಂತ ಕತ್ತೀನಿ ಅಂತೇಳಿ. 65 ರೂಪಾಯಿ ಪೆಟ್ರೋಲು 100 ರೂಪಾಯಿ ಆಗಿದೆ, 58 ರೂಪಾಯಿ ಡೀಸೆಲು 95 ರೂಪಾಯಿ ಆಗಿದೆ. ಗ್ಯಾಸ್ ಸಿಲಿಂಡರ್ 400 ಇದ್ದು 1000 ದಾಟಿದೆ. ಡಾಲರ್ ರೇಟು ಸಹ 60 ಇದ್ದು 94ಕ್ಕೆ ಹೋಗಿದೆ. ಏನ್ ಮಾಡಿದ್ದಾರೆ ಇವರು? ಅಚ್ಚೇ ದಿನ ಇದು. 2 ಕೋಟಿ ಉದ್ಯೋಗ ಸಿಗುವುದಿರಲಿ. 6 ವರ್ಷ ಅಂದ್ರೆ ಇವತ್ತು ನೀವು 12 ವರ್ಷ ಅಂದ್ರೆ 24 ಕೋಟಿ ಜನಕ್ಕೆ ಉದ್ಯೋಗ ಸಿಗಬೇಕಾಗಿತ್ತು. 12 ಆಡ್ಲೆ 24 ಕೋಟಿ ಜನರಿಗೆ ಉದ್ಯೋಗ ಸಿಗಬೇಕಾಗಿತ್ತು. 24 ಕೋಟಿ ಜನರಿಗೆ ಉದ್ಯೋಗ ಸಿಗುವುದಿರಲಿ. ಇವರ ನೀತಿ ಏನದವಲ್ಲ, ನೋಟ್ ಬ್ಯಾನ್ ಇದು ಎಲ್ಲ ಕೂಡಿ ಕೋಟ್ಯಾಂತರ ಉದ್ಯೋಗವನ್ನು ಕಳ್ಕೊಂಡಿದೆ. ಆಮೇಲೆ ವಿದೇಶಾಂಗ ನೀತಿ ನೋಡ್ರಿ, ನಿನ್ನೆ ಮೊನ್ನೆ ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ವಿದೇಶಾಂಗ ನೀತಿ ಬಗ್ಗೆ. ಇದು ಮೋದಿಯವರ ಪರ್ಸನಲ್ ವಿದೇಶಾಂಗ ನೀತಿ ಅಂತ ಹೇಳಿ, ವೈಯಕ್ತಿಕ, ಭಾರತ ದೇಶದಲ್ಲ. ಹಿಂದೆ ನಾವು ಯಾಸಿರ್ ಅರಾಫಾತ್ ಇದ್ದಾಗ, ಆಮೇಲೆ ಇದೇ ಇರಾನ್ ಜೊತೆ ನಾವು ಸಂಬಂಧವನ್ನು ಹೊಂದಿದ್ವಿ. ಇವರು ಅಲ್ಲಿ ಇಸ್ರೇಲ್ಗೆ ಹೋದ್ರು. ಇಸ್ರೇಲ್ಗೆ ಹೋಗಿ ಇಸ್ರೋ ಜಗತ್ತಿನ ತಂದೆ ಅಂತ ಹೇಳಿದರು. ಭಾರತ ಜಗತ್ತಿನ ತಾಯಿ, ಅದು ಸರಿ ಅದ. ಹೋಗಿ ಅವರು ಇಸ್ರೇಲ್ನಿಂದ ಬಂದರು, ಮರುದಿವಸ ಯುದ್ಧ ಪ್ರಾರಂಭ ಆಯಿತು. ಇರಾನ್ ಜೊತೆ ಯಾವಾಗಲೂ ನಾವು ಸಂಬಂಧ ಹೊಂದಿದ್ವಿ. ಈಗ ಪರಿಸ್ಥಿತಿ ಏನು ಬಂತು? ಆದರೆ ಇರಾನ್ ಇವತ್ತೊಂದು ದಿವಸ ಕೂಡ ನಮ್ಗೆ ಹೇಳಿದ್ರು, ಭಾರತ ನಮ್ಮ ಸ್ನೇಹಿತರು ಅಂತ ಹೇಳಿ, ಫ್ರೆಂಡ್ಲಿ ಸ್ಟೇಟ್ ಅಂತ ಹೇಳಿ. ಇವತ್ತೇನಾದರೂ ಆಯಿಲ್ ನಮಗೆ ಸಿಗ್ತಾ ಇದ್ರೆ ಆ ಇರಾನ್ದವರು ಇವ್ರು ಮೋದಿಯವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳಿಲ್ಲ ಅವತ್ತಿನ ದಿವಸ. ಇವರು ಇಸ್ರೇಲ್ಗೆ ಹೋಗಿ ಅಲ್ಲಿ ಇದೆಲ್ಲ ಅಂದಿದ್ದನ್ನು ಮಾಡಿ ಅವರೇನಾದರೂ ನಮಗೆ ಮಾಡಿದ್ರೆ ಇವತ್ತು ನಾವು ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇರ್ತಿದ್ವಿ. ಇರಾನ್ ಇಂಡಿಯಾ ಇಸ್ ಅ ಫ್ರೆಂಡ್ಲಿ ಸ್ಟೇಟ್ ಅಂತೇಳಿ ನಮ್ಮ ಬೋಟ್ಸ್ ಎಲ್ಲಾನು ಕೂಡ, ನಮ್ಮ ಶಿಪ್ಸ್ ಏನಿದಾವು ಹಡಗುಗಳನ್ನ, ಆಯಿಲ್ ಹಡಗುಗಳನ್ನ, ಗ್ಯಾಸ್ ಇದನ್ನ ಬಿಡ್ತಾ ಇದ್ದಾರೆ. ಇಂಥ ಒಂದು ಅಧ್ವಾನ ಇದನ್ನ ತಮ್ಮ ಮನಸ್ಸಿಗೆ ಬಂದಿದ್ದಂಥ ರೀತಿಯಲ್ಲಿ ಬಹುಶಃ ಇವರು ಯಾರು ನನಗನ್ಸೋ ಮಟ್ಟಿಗೆ ಅಲ್ಲಿ ವಿದೇಶಾಂಗ ಸಚಿವರ ಕಾರ್ಯಾಲಯದಲ್ಲಿ ಇರುವಂತಹ ಹಿರಿಯ ಅಧಿಕಾರಿಗಳನ್ನ ಯಾರನ್ನು ಕನ್ಸಲ್ಟ್ ಮಾಡ್ಲಿಕ್ಕಿಲ್ಲ. ತಮ್ಮದೇ ಮೂಡ್ನಲ್ಲಿ ಏನಾದ್ರು ಮಾತಾಡ್ತಾರೆ ಕಾಣ್ತಾರೆ, ತಮಗೆ ತಿಳಿದಿದ್ದೇನೆ. ಹೀಗಾಗಿ ಅದರಿಂದ ನಾವು ದೂರ ಸರಿದ್ಬಿಟ್ಟಿದ್ದೀವಿ.
ಇವತ್ತು ಪ್ಯಾಲೆಸ್ತಾನ್ ಹಸೀರ್ ಅರಫತ್ ಕೊಡಿ, ಗಾಜಾ ಮೇಲೆ ಇರುವಂಥ ನಮ್ಮ ಸ್ಟ್ಯಾಂಡ್ ತಗೊಳ್ಳಿ, ಇರಾನ್ ಮೇಲೆ ಇರುವಂಥ ಸ್ಟ್ಯಾಂಡ್ ಎಲ್ಲನೂ ಡಿಬೇಟ್ ಆಗಿದ್ದಾರೆ. ಅಂದ್ರೆ ನಮ್ಮ ಹಿರಿಯರು ಏನು ಮಾಡ್ಕೊಂಡ್ಬಂದಿದ್ರು ಅದೆಲ್ಲವನ್ನು ಕೂಡ ಇವರು ಬದಿಗಟ್ಟಿಕೊಂಡು ತಮ್ಮದೇ ಸ್ವತಃ ಒಂದು ವಿದೇಶಾಂಗ ನೀತಿಯನ್ನು ಇವತ್ತು ಹಾಕೊಂಡ್ಬಿಟ್ಟಿದ್ದಾರೆ. ದಿಸ್ ಈಸ್ ನಾಟ್ ಕರೆಕ್ಟ್, ಇದು ಸರಿಯಲ್ಲ. ಇದು ಇವ್ರು ಮಾಡಿದ ಅಧ್ವಾನಗಳನ್ನ ಮುಂದೆ ಭಾಳ ಕಾಸ್ಟ್ಲಿ ಆಗ್ತಾವೆ ನಮ್ಮ ದೇಶಕ್ಕೆ. ಇರಾನೇ ಆ ಕೆಲಸ ಮಾಡಿದರೆ ನೀವು ಇಸ್ರೇಲ್ಗೆ ಹೋಗಿ ಜಗತ್ತಿನ ತಂದೆ ಅಂದಿದ್ದೀರಿ, ಮರುದಿವಸ ಯುದ್ಧ ಪ್ರಾರಂಭ ಆಗಿದೆ, ನಿಮ್ಮ ಆಯಿಲ್ ನಾವು ಬಡದೆಲ್ಲ ತಂದಿದ್ರೆ ಇರಾನ್ಗೆ ಅಂದಿದ್ರೆ ಇವತ್ತು ಏನು ಹಾಕಿದ ಪರಿಸ್ಥಿತಿ. ಈಗ ಪರಿಸ್ಥಿತಿ ಏನು ಬಂದದಂದ್ರೆ ಜಗತ್ತಿಗೆ ಯುದ್ಧ ಆಗೋದ್ರಿಂದ ಈಗ ಮೋದಿಯವರು ಹಿಂದೆ ಹೇಳಿದ್ರು, ಅವ್ರು ಚಾ ಮಾರೋ ಸಂದರ್ಭದಲ್ಲಿ ಏನು ಚರಂಡಿದಾಗ ಗಟರ್ ಅಂತೀವಿ ನಾವು, ಗಟರ್ನಾಗ ಇವರು ಏನೋ ಪೈಪ್ ಬಿಟ್ಟ ಗ್ಯಾಸ್ ಮಾಡ್ತಿದ್ರು. ಮಾಡ್ರಪ್ಪ ಎಲ್ಲರೂ ನೋಡೋನು, ಚರಂಡಿದಾಗ ಗಟರ್ನಾಗ ಪೈಪ್ ಹಾಕಿ ಹೇಳಿದ್ರೆ ಇಲ್ಲೋ, ಆ ಚರಂಡಿಯಾಗೆ ಪೈಪ್ ಹಾಕಿ ಗ್ಯಾಸ್ ಉತ್ಪಾದನೆ ಮಾಡಿ ಚಾ ಮಾಡ್ತಿದ್ದೆ ಅಂತ ಹೇಳಿ ಏನ್ರ ಅಂತ ಹೇಳ್ಯಾರ ಇನ್ನು. ಪರಿಸ್ಥಿತಿ ಹೆಂಗೆ ಬಂದದ, ಜನ ಈಗ ಚರಂಡ್ಯಾಗ ಪೈಪ್ ಹಾಕೋ ವಿಚಾರ ಮಾಡಾಕತ್ತಾರ ಗಟರ್ನಾಗ. ಇದು ನರೇಂದ್ರ ಮೋದಿ ಕೊಡುಗೆ. ಅದೇ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ, ಅದೇ ಆಧಾರು, ಅದನ್ನೇ ಎಲ್ಲ ಇವತ್ತು ಬಿಟ್ಟು ಏನೋ ಹೊಸದಾಗಿ ಇವತ್ತು ಏನು ಯಾವ ಅಚ್ಚೆ ದಿನ ಇವತ್ತು ಬಂದಿಲ್ಲ. ಇನ್ನು ನಮ್ಮ ರಾಜ್ಯದಲ್ಲಿ ಇವತ್ತು ಸಹ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.